ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀನು ಹುಳಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 kg ಮೀನನ್ನು ತೊಗೊಂಡು ನೀಟಾಗಿ ತೊಳೆದಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸ್ಕೊಬಂತು. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಈ ಉಪ್ಪು ಖಾರ ನೀಟಾಗಿ ಅದಕ್ಕೆ ಹಿಡಿಬೇಕು. ಅದಕ್ಕೋಸ್ಕರ ನೀಟಾಗಿ ಇದನ್ನು ಕಲಿಸ್ಬಿಟ್ಟು ಒಂದು ಸೈಡಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ನಾವು ಮೀನನ್ನು ಸಾಂಬಾರಿಗೆ ಹಾಕಿದಾಗ ಅದಕ್ಕೆ ಉಪ್ಪು ಮತ್ತು ಈ ಖಾರ ಮೀನಿಗೆ ಅಂಟಿರೋದೇ ಇಲ್ಲ. ಸ್ವಲ್ಪನೂ ಒಂಚೂರು ಈ ಟೇಸ್ಟೇ ಇರೋದಿಲ್ಲ. ಆ ಥರ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಥರ ಕಲಿಸ್ಬಿಟ್ಟು ಸೈಡಲ್ಲಿ ಇಡಬೇಕು. ಇದನ್ನು ಒಂದು 3/4 ಗಂಟೆ ಸೈಡಲ್ಲಿ ಎತ್ತಿಡಬೇಕು. ಮತ್ತು ಮಸಾಲೆಗೆ ಸ್ವಲ್ಪ ನಾನಿಲ್ಲಿ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೋತಾ ಇದ್ದೀನಿ. ಕೆಲವರು ಇದು ಚಕ್ಕೆ ಲವಂಗ ಹಾಕ್ತಾರೆ. ನಾವು ಚಕ್ಕೆ ಲವಂಗ ಹಾಕಲ್ಲ, ಯಾಕಂದರೆ ಅದು ಮಟನ್ ಮಸಾಲೆಗೆ ಅಂತ ಹೇಳ್ಬಿಟ್ಟು ಜೀರಿಗೆ ಮೆಣಸನ್ನು ಹುರ್ಕೊಂಡು, ಮತ್ತು ಮೇನ್ ಬೇಕಾಗಿರೋದು ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಯ ಹಾಕಿದ್ದೀನಿ. ಹುಣಸೆ ಹಣ್ಣು ನೆನೆ ಹಾಕಿದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟನ್ನು ಸಹ ನಾನು ತಗೊಂಡು ಇಲ್ಲಿ ನೀಟಾಗಿ ತೊಳ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನೋಡಿ, ಇದು ಒಂದು ಸೈಡಲ್ಲಿ ಇಟ್ಟಿದ್ದೀನಿ ನಾನು. ಇದು ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿದಾಗುತ್ತೆ. ಇದು ಒಂದು ಸೈಡಲ್ಲಿ ಇರಲಿ. ಮತ್ತು ಬನ್ನಿ ಖಾರಕ್ಕೆ ರುಬ್ಕೊಳ್ಳೋಣ. ನಾನು ಏನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ಜೀರಿಗೆ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಮೆಣಸು ಹಾಕಿದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ನಲ್ಲ, ಈರುಳ್ಳಿ, ತೆಂಗಿನಕಾಯಿ ಎಲ್ಲವನ್ನು ಸಹ ನಾನಿಲ್ಲಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಹಾಕ್ಬಿಟ್ಟು ಇದು ನುಣ್ಣಗೆ ರುಬ್ಕೋಬೇಕು. ಅಂದರೆ ಮೀಡಿಯಮ್ಮಾಗಿ ಒಂದು ಇದರಲ್ಲಿ ರುಬ್ಕೋಬೇಕಿದು. ತೀರಾ ಏನು ಅಷ್ಟು ಪೇಸ್ಟ್ ಆಗೋದೇನು ಬೇಡ. ಮೀಡಿಯಮ್ಮಾಗಿ ಒಂದು ಇದರಲ್ಲಿ ಇದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ರೆಡಿ ಮಾಡಿದ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಪಾನ್ ತೊಗೊಂಡಿದ್ದೀನಿ ನಾನು. ಒಂದು ಪಾನನ್ನು ತಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗುತ್ತಲ್ಲ, ಆ ಎಣ್ಣೆ ಬಿಸಿ ಆದಾಗ ನಾವೇನು ಈ ಮೀನನ್ನು ಕಲಸಿಟ್ಟಿದ್ನಲ್ಲ ನಾನು ಮಸಾಲೆ ಹಾಕ್ಬಿಟ್ಟು, ಆ ಮೀನು ತೆಗೆದು ಈ ಪಾನ್ಗೆ ಹಾಕಬೇಕು. ಯಾಕಂದರೆ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಮೀನನ್ನು, ಈ ಮಸಾಲೆ ಎಲ್ಲ ಇದಕ್ಕೆ ನೀಟಾಗಿ ಅಂಟಿದೆ ಅಲ್ವಾ, ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನೀಟಾಗಿ 2 ಕಡೆಯೂ ಫ್ರೈ ಆಗಬೇಕಾಗುತ್ತೆ, 2 ಸೈಡುವೆ. ಯಾಕಂದರೆ ನಾನು ಎಲ್ಲ ಮೀನು ಒಂದೇ ಸರಿ ಹಾಕಿದ್ದೀನಿ. ಆದರೂ ಇದು ಫ್ರೈ ಆಗುತ್ತೆ, ಏನಿಲ್ಲ. ಮಡ್ಚಿ ಹಾಕಿದ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ತೀರಾ ಅಷ್ಟೊಂದೇನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಹಂತಕ್ಕೆ ಈ ಮಸಾಲೆ ಎಲ್ಲ ಇದಕ್ಕೆ ಕ್ಲೀನಾಗಿ ಹಿಡ್ದಿದೆಯಲ್ಲ, ಈ ಒಂದು ಹಂತಕ್ಕೆ ಇದನ್ನು ಫ್ರೈ ಮಾಡಬೇಕು ಅಷ್ಟೇ. ತೀರಾ ನಾವು ತಿಂತೀವಲ್ಲ ಅಷ್ಟು ಇದನ್ನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಮೀಡಿಯಮ್ಮಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಫ್ರೈ ಆಗ್ತಾಯಿದೆ. 2 ಕಡೆಯೂ ಇದನ್ನು ಫ್ರೈ ಆಗಿದೆ. ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು ಒಂದು ಸೈಡಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಇದು ಏನಕ್ಕೋಸ್ಕರ ಈ ಥರ ಫ್ರೈ ಮಾಡ್ತಾರೆ ಅಂದರೆ ಉಪ್ಪು ಖಾರ ನೀಟಾಗಿ ಹಿಡೀಲಿ, ಮತ್ತು ಮೀನು ಸಹ ಹೊಡೆದೋಗೋದಿಲ್ಲ. ನಿಮಗೆ ಗೊತ್ತು, ಮೀನು ಸಾರು ಮಾಡಬೇಕಾದ್ರೆ ಜಾಸ್ತಿ ಬೇಯಿಸಿದಾಗ ಮೀನು ಹೊಡೆದೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ನಾನು ಇನ್ನೊಂದು ಸೈಡಲ್ಲಿ ಇಲ್ಲಿ ಮೀನನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರು, ಅರಿಶಿನ ಮತ್ತು ಚಿಲ್ಲಿ ಪೌಡರು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟನ್ನು ಮಾತ್ರ ಹಾಕಿ ಇದನ್ನು ಕಲಸಿಟ್ಟಿದ್ದೆ ನಾನು. ಅಷ್ಟು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಅದನ್ನು ಸಹ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಕಡಾಯಿ ತೊಗೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಹಾಕಿ ನಾನೇನೋ ರುಬ್ಬಿಟ್ಟಿದ್ದಲ್ಲ ಮೀನು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಆ ಮಸಾಲೆನ ಇಲ್ಲಿ ಹಾಕ್ತಾಯಿದ್ದೀನಿ. ಈ ಮಸಾಲೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಎಲ್ಲ ಕಡೆಯೂ ಎಣ್ಣೆಲಿ ಇದಾಗೋ ಥರ ಮಿಕ್ಸ್ ಮಾಡೋಣ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಮತ್ತು ನೋಡಿ, ಇವಾಗ ಈ ಮಸಾಲೆ ಎಲ್ಲ ಹಾಕಿದ ನಂತರ ಇದಕ್ಕೆ ನಾನು ಇದಕ್ಕೆ ಒಂದೊಂದೇ ಐಟಮ್ನ ಹಾಕ್ತೀನಿ. ಅಂದರೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಎಲ್ಲ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಉಪ್ಪನ್ನ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಯಾಕಂದರೆ ಆವಾಗಲೇ ನಾವು ಅದರಲ್ಲಿ ಆ ಮೀನು ಫ್ರೈ ಮಾಡಿದ್ದೀವಲ್ಲ, ಅದರಲ್ಲೇ ಉಪ್ಪು ಮತ್ತು ಖಾರ ಎಲ್ಲವನ್ನು ಹಾಕಿದ್ದೀನಿ. ಅದಕ್ಕೆ ನಾನು ಇಲ್ಲೂ ಸ್ವಲ್ಪ ಖಾರ ಹಾಕ್ತಾಯಿರೋದು, ಜಾಸ್ತಿ ಖಾರ ಹಾಕೋಕ್ಕೆ ಹೋಗಿಲ್ಲ. ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಮೀಡಿಯಮ್ಮಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ನಮಗೆ ಸ್ವಲ್ಪ ಬೇಕಾದರೆ ಸ್ವಲ್ಪ, ಜಾಸ್ತಿ ಬೇಕಾದರೆ ಜಾಸ್ತಿ, ಜಾಸ್ತಿ ಇದ್ದರೆ ಜಾಸ್ತಿ ನೀರು ಹಾಕ್ಕೋಬೋದು.
ತೀರಾ ಅಷ್ಟೊಂದು ತೆಳ್ಳಗೂ ಮಾಡಬಾರ್ದು ಮೀನು ಸಾರನ್ನ, ಚೆನ್ನಾಗಿರೋದಿಲ್ಲ ನೋಡಿ. ಮತ್ತು ಉಪ್ಪನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಲ್ಲ, ಕಮ್ಮಿ ಇದ್ದರೆ ಬೇಕಾದರೆ ನಾವೇ ಉಪ್ಪು ಹಾಕ್ಕೋಬೋದು. ಉಪ್ಪೆಲ್ಲ ಹಾಕಿದ ನಂತರ ಪ್ಲೇಟ್ ಮುಚ್ಚಿಬಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಈ ಮೀನು ಕೂಡ ಫ್ರೈ ಆಗ್ತಾಯಿದೆ. ಇದು ನೋಡಿ ಮಸಾಲೆ ಯಾವ ಥರ ಹಚ್ಚಿದ್ದೀನಿ ಅಂದರೆ ಒಂಚೂರು ಕೂಡ ಬಿಟ್ಕೋತಾ ಇಲ್ಲ. ಈ ಥರ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಇದನ್ನು ಸಹ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಒಂದು ಸ್ವಲ್ಪ ಕೂಡ ಮಸಾಲೆ ಬಿಟ್ಕೊಳ್ಳೋದು ಇಲ್ಲ. ಮತ್ತು ಇದು ತವಾಗ ಅಂಟ್ಕೊಳ್ಳುತ್ತೆ. ಮೀನು ಫ್ರೈ ಮಾಡಬೇಕಾದ್ರೆ ಒಂದೊಂದು ಸರಿ ತವಾಗ ಅಂಟ್ಕೊಬಿಡುತ್ತೆ ಮಸಾಲೆ ಎಲ್ಲ. ಆ ಥರ ಎಲ್ಲ ಏನೂ ಆಗಿಲ್ಲ ನೋಡಿ. ಇವಾಗ ಮೀನು ಸಾಂಬಾರು ಸಹ ಇಲ್ಲಿ ಕುದೀತಾ ಇದೆ. ಒಂದು ಸೈಡಲ್ಲಿ ಮೀನು ಸಾಂಬಾರು ಇಟ್ಟಿದ್ದೀನಿ ನಾನು, ಒಂದು ಸೈಡಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಮೀನು ಸಾಂಬಾರು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಬೇಕಾದ್ರೆ ನಾನು ಏನು ಫ್ರೈ ಮಾಡಿಟ್ಟಿದ್ದೀನಲ್ಲ ಮೀನು, ಆ ಮೀನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿ. ಮೀನೆಲ್ಲ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ಅದು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಮತ್ತು ಇನ್ನೊಂದು ಅರ್ಧ ಭಾಗನ ಇಲ್ಲಿ ಬೇಯಿಸಬೇಕಾಗುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ನೋಡ್ಕೋಬೇಕಾಗುತ್ತೆ ಇಷ್ಟಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೋಬೇಕು. ಇದನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಇವಾಗ ನೋಡಿ ಕರೆಕ್ಟಾಗಿ ಒಂದು ಹಂತಕ್ಕೆ ಬಂದಿದೆ ಇದು. ಇವಾಗ ಮತ್ತೆ ನಾನು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇವಾಗ ನೋಡಿ ಕ್ಲೀನಾಗಿ ಬೆಂದಿದೆ. ಇದು ಬೆಂದಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹುಣಸೆ ಹುಳಿನ ಹಾಕ್ಕೋಬೇಕು. ಮೀನು ಸಾರಿಗೆ ಹುಣಸೆ ಹುಳಿ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ ಮೀನು ಸಾರು ಮಾಡಬೇಕಾದ್ರೆ. ಅದಕ್ಕೆ ಎಲ್ಲರೂ ಮೀನು ಹುಳಿನ ಲಾಸ್ಟಲ್ಲಿ ಹಾಕೋದು ನೋಡಿ. ನಾನಿಲ್ಲಿ ಮೀನು ಹುಳಿ ಹಾಕಿದ್ದೀನಿ. ಮೀನು ಹುಳಿ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಏನು ಇದರಲ್ಲಿ ಕೆಲಸ ಇಲ್ಲ. ಇವಾಗ ಒಂದು ಸ್ವಲ್ಪ ಟೈಮ್ಗೆಲ್ಲ ಆಫ್ ಮಾಡ್ತೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗೀತು, ಇದ್ರ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಎಷ್ಟು ಅಂದರೆ ಮೀಡಿಯಮಾಗಿ ಮಾಡಿದ್ದೀನಿ ನಾನು. ತೀರಾ ನೀರು ಥರ ಏನು ಮಾಡಿಲ್ಲ. ಮೀನು ಸಾರು ತೀರಾ ನೀರು ಮಾಡಿದ್ರೂ ಚೆನ್ನಾಗಿರಲ್ಲ. ಈ ಥರ ಮಾಡಬೇಕು. ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಇದು ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೈಸು, ಮುದ್ದೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಖಾರನೂ ಸಹ ಅಷ್ಟೇ ನೀಟಾಗೇನು ಪೇಸ್ಟ್ ಮಾಡಿ ರುಬ್ಬಿಲ್ಲ. ಮೀಡಿಯಮಾಗಿ ಒಂದು ಸ್ವಲ್ಪ ತರ್ತರಿಯಾಗೆ ರುಬ್ಬಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಮೀನನ್ನು ನಾನು ಫ್ರೈ ಮಾಡಿದ್ದೀನಿ. ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಒಂದು ಚೂರು ಕೂಡ ಮಸಾಲೆ ಬಿಟ್ಕೊಂಡಿಲ್ಲ. ಅಷ್ಟು ನೀಟಾಗಿ ಮೀನು ಫ್ರೈ ಆಗಿದೆ. ಮತ್ತು ಈ ಸಾಂಬಾರು ಕೂಡ ರೆಡಿಯಾಗಿದೆ. ನಾನು ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇದು ಆಫ್ ಮಾಡಿದ ನಂತರ ನೋಡಿ ನಾನು ಇವಾಗ ಊಟ ಮಕ್ಳಿಗೆ ಕೊಡ್ತಾಯಿದ್ದೀನಿ. ನೋಡಿ ಯಾವ ಥರ ರೆಡಿಯಾಗಿದೆ ಮೀನು ಸಾಂಬಾರು, ಮೀನು ಫ್ರೈ, ತವಾ ಫ್ರೈ. ಸಾಮಾನ್ಯವಾಗಿ ನಾನು ತವಾ ಫ್ರೈ ಜಾಸ್ತಿ ಮಾಡ್ತೀನಿ. ಮೀನು ಕಬಾಬ್ ಎಲ್ಲ ಅಷ್ಟೊಂದು ಮಾಡಲ್ಲ. ತವಾ ಫ್ರೈನೇ ಜಾಸ್ತಿ ಮಾಡೋದು. ಅಂದರೆ ನಾವು ಮಸಾಲೆ ಹಚ್ಚೋದ್ರ ಮೇಲಿದೆ ಅಷ್ಟೇ. ಪ್ಲೀಸ್